ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಗೆದ್ರೆ ಅವರ ಮನೆ ಬಾಗ್ಲಲ್ಲಿ ವಾಚ್ಮನ್ ಕೆಲಸ ಮಾಡಲು ಸಿದ್ಧ. ಪ್ರದೀಪ್ ಸೋತ್ರೆ ಕುಮಾರಣ್ಣನ ಮನೆ ಮುಂದೆ ವಾಚ್ಮನ್ ಕೆಲಸ ಮಾಡುವಿರಾ? ಗಂಡಸಾಗಿದ್ರೆ ಸವಾಲು ಸ್ವೀಕರಿಸಿ ಎಂದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ. ಯಲಹಂಕಕ್ಕೆ ಬಾ, ನನ್ನ ವಿರುದ್ಧ ಸ್ಪರ್ಧಿಸು ಎಂದು ಸವಾಲು. ನನ್ನ ತಂಟೆಗೆ ಬಂದ್ರೆ ಹುಷಾರು ಎಂದ ಸುಧಾಕರ್ಗೆ ವಿಶ್ವನಾಥ್ ಎಚ್ಚರಿಕೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 3 ಸಿಎ ನಿವೇಶನ ಮಂಜೂರು ಮಾಡಿರುವ ಕ್ರಮಕ್ಕೆ ಖಂಡನೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಿಂದ ಆರೋಪ. ಕೂಡಲೇ ನಿವೇಶನ ವಾಪಸ್ಗೆ ಮುಖಂಡರ ಒತ್ತಾಯ. ವಾರ್ತೆಗಳ ವಿವರ. ಶಾಸಕ ಪ್ರದೀಪ್ ಈಶ್ವರ್ ಅವರೇ 2028ರ ವಿಧಾನಸಭೆಯಲ್ಲಿ ಗೆಲ್ಲಿ, ಆಗ ನಾನು ನಿಮ್ಮ ಮನೆಯ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡ್ತೀನಿ. ಒಂದು ವೇಳೆ ನೀವು ಸೋತ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಅವರ ಮನೆಯ ಬಾಗಿಲಲ್ಲಿ ವಾಚ್ಮನ್ ಆಗ್ತೀರಾ. ನೀವು ಗಂಡಸಾಗಿದ್ರೆ ಈ ಸವಾಲು ಸ್ವೀಕರಿಸಿ. ಹೀಗಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸವಾಲು ಎಸೆದವರು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಮನೆ ಬಾಗಿಲಲ್ಲಿ ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡ್ತೀನಿ. ಈ ಸವಾಲು ಸ್ವೀಕಾರ ಮಾಡಿ ಆಗ್ತೀನಿ. ಗಂಡಸಾದ್ರೆ ಈ ಸವಾಲು ನಾನು ಸ್ವೀಕಾರ ಮಾಡ್ತೀನಿ. ಶಾಸಕ ಪ್ರದೀಪ್ ಈಶ್ವರ್ ಅವರೇ, ನೀವು ಗಂಡಸಾಗಿದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿರಿ. ನಾನು ನಿಮ್ಮ ಮನೆಯ ಬಾಗ್ಲಲ್ಲಿ ವಾಚ್ಮೆನ್ ಕೆಲಸ ಮಾಡ್ತೀನಿ. ಒಂದು ವೇಳೆ ನೀವು ಸೋತ್ರೆ ಮಾಜಿ ಸಿಎಂ ಮನೆ ಮುಂದೆ ನೀವು ವಾಚ್ಮೆನ್ ಆಗಿ ಕೆಲಸ ಮಾಡ್ತೀರಾ. ನೀವು ಗಂಡಸಾಗಿದ್ರೆ ಈ ಸವಾಲು ಸ್ವೀಕರಿಸಿ. ಇದಕ್ಕೆ ಯಾವುದೇ ಷರತ್ತುಗಳ ಅನ್ವಯವೂ ಇಲ್ಲ. ನೇರ ಸವಾಲು ಸ್ವೀಕರಿಸುವಿರಾ ಎಂದು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸವಾಲು ಹಾಕಿದ್ದಾರೆ. ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ನಿಮ್ಮ ವಿರುದ್ಧವಾಗಿ ನಾವೇನಾದರೂ ಗೆಲ್ಲಿಸಿಲ್ಲ ಅಂದರೆ ನಾನು ರಾಜಕಾರಣ ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ನಿಮ್ಮ ಸೆಲ್ಯೂಟ್ ಹಾಕ್ಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮನ್ ಕೆಲಸ ಮಾಡು. ಈ ಸವಾಲು ಸ್ವೀಕಾರ ಮಾಡ್ತೀನಿ. 28ರಲ್ಲಿ ನೀವೇನಾದರೂ ಗೆದ್ದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿನ್ನ ಮನೆ ಬಾಗಿಲಲ್ಲಿ ನಿನ್ನ ಗೊತ್ತಾಪತ್ತ ನಿಮ್ಮ ಸಲ್ಯೂಟ್ ಮಾಡ್ಕೊಂಡು ನಿಮ್ಮ ಮನೆ ಬಾಗಿಲಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು ಪ್ರದೀಪ್ ಅಣ್ಣ ಅಂತಲೇ ಮಾತು ಆರಂಭಿಸಿ ಜೆಡಿಎಸ್ ಫೇಸ್ಬುಕ್ ಪೇಜ್ನಲ್ಲಿ ನ್ಯಾಯಾಲಯ ಆದೇಶದ ಸುದ್ದಿ ಹಂಚಿಕೊಂಡಿರುವುದಕ್ಕೆ ನೀವು ಅವರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದೀರಾ. ನಿಮ್ಮ ಬಗ್ಗೆ ಮಾತನಾಡುವಷ್ಟು ದೊಡ್ಡವರು ಕುಮಾರಸ್ವಾಮಿ ಅವರಲ್ಲ. ಅವರ ಫೇಸ್ಬುಕ್ ಪೇಜ್ ನಲ್ಲಿ ಯಾವುದನ್ನು ಹಂಚಿಕೊಂಡಿಲ್ಲ. ಒಂದು ವೇಳೆ ನಿಮ್ಮ ಬಗ್ಗೆ ಕುಮಾರಣ್ಣ ಮಾತನಾಡಿದ್ರೆ ನಾನು ಕ್ಷಮೆ ಕೇಳಲು ಸಿದ್ಧ. ಆದ್ರೆ ಅದು ಪಕ್ಷದ ಪೇಜ್ ನಲ್ಲಿ ಹಂಚಿರುವುದು. ಅದನ್ನು ತಿಳಿಯದ ನೀವು ಈ ಸವಾಲು ಸ್ವೀಕರಿಸಲು ಸಿದ್ಧರಿದ್ದೀರಾ ಹೇಳಿ ಎಂದು ಪ್ರಶ್ನಿಸಿದ್ರು. ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡೋಷ್ಟು ದೊಡ್ಡ ಲೀಡರ್ ಅಲ್ಲ ಕುಮಾರಣ್ಣ. ಪ್ರದೀಪ್ ಈಶ್ವರ್ ಅವರು ಇವತ್ತು ಮಾತಾಡ್ತಾ ಇದ್ದಾರೆ. ನಾನು ಒಬ್ಬ OBC ಹುಡುಗ ಅಂತ ಇವತ್ತು ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ಅವರು ಹಿಂದೆ ನಾವು ಗಮನಿಸಿದಾಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು OBC ಅವರು ಅವ್ರ ವಿರುದ್ಧವಾಗೂ ಮಾತಾಡಿದ್ದಾರೆ. ಇವತ್ತು ಅವರು ಕುಮಾರಣ್ಣ ಬಗ್ಗೆ ನಿನ್ನೆ ಮಾತಾಡಿರ್ತಕ್ಕಂಥದ್ದು ನಾವು ಗಮನಿಸಿದಾಗ ಇವತ್ತು ಕುಮಾರಣ್ಣವರು ಏನಾದರೂ ಪ್ರೆಸ್ ಮೀಟ್ ಆಗಲಿ ಇಲ್ಲ ಏನಾದರೂ ಮಾಧ್ಯಮಗಳ ಮುಂದೆ ಆಗಲಿ ಇಲ್ಲ ಅವ್ರ ಬಗ್ಗೆ ಏನಾದರೂ ಮಾತಾಡಿದರೆ ಅವ್ರು ಮಾತಾಡ್ತಾರೆ. ನಮ್ದು ಏನು ಅಭ್ಯಂತರ ಇಲ್ಲ, ನಮ್ದು ಯಾವುದೂ ತಕರಾರಿಲ್ಲ. ಇವತ್ತು ಪ್ರದೀಪ್ ಈಶ್ವರ್ ಅವರು OBC ಹುಡುಗ ಅಂತ ಅವ್ರು ಹೇಳ್ತಾರೆ. ಇವತ್ತು ಅವ್ರ ಸಮುದಾಯ ಬಲಿಜಿಗರ ಸಮುದಾಯ. ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯಕ್ಕೆ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ ನಾರಾಯಣ ತಾತನವರು, ನಮ್ಮ KV ಟ್ರಸ್ಟು ನವೀನ್ ಅವರ ತಾತ
ಚಂದ್ರಯ್ಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಬೆಳಕಿನ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೋ ಮಾತಾಡೋದು. ನನಗೆಲ್ಲೋ ಒಂದು ಕಡೆ ಡೌಟು, ಇವರು ಬಲ್ಜಿಗ್ ಸಮುದಾಯದವರು, ಇಲ್ಲಿ ಇನ್ಯಾರೋ ಬೇರೆ ಸಮುದಾಯದವರು ಅಂತ ಎಲ್ಲೋ ಒಂದು ಕಡೆ ನಮ್ಗೆ ಡೌಟ್ ಕಾಣಿಸ್ತಾರೆ. ಇವತ್ತು ಈ ದೇಶದ ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಅವರು OBC ಅವ್ರ ತಾನೆ, ಪ್ರಧಾನಮಂತ್ರಿ OBC ಅವ್ರ ತಾನೆ. ಇವತ್ತು ಕುಮಾರಣ್ಣ ಅವರು ಮಾತಾಡ್ತಾರೆ, ದೇವೇಗೌಡರ ಕುಟುಂಬದ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಶಾಸಕರೇ, 2023ರಲ್ಲಿ ನೀನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ನಿನಗೆಲ್ಲೋ ಒಂದು ಕಡೆ JDS ಪಕ್ಷದವರು ಮತ ಹಾಕಿದ್ದಾರೆ ಅನ್ನೋದು ನೀವು ಮರೆಯೋಕೆ ಹೋಗ್ಬಿಟ್ಟು. ಇವತ್ತು ನಮ್ಗೆ ಭಾಳಷ್ಟು ನೋವಾಗಿದೆ. ಏನಿವತ್ತು ನೀವು ಕುಮಾರಣ್ಣ ಬಗ್ಗೆ, ಅವ್ರ ಹತ್ರ ಇರ್ತಕ್ಕಂಥ ವಾಚಗಳ ಬಗ್ಗೆ, ನೀವು ರಾಮರಾಜು ಪಂಚಾಯತ್ ಸೆಟ್ಗಳು ಮಾಡಿ ಸಾವಿರಾರು ಕೋಟಿ ಹೊಡಿರೋದೆ ಕಾಂಗ್ರೆಸ್ ಪಕ್ಷದಲ್ಲಿ. ಅವರೆಲ್ಲ ಇವತ್ತು ಹಿಂದೆ ಅವ್ರ ಇತಿಹಾಸ ನೋಡಿದಾಗ ಬರೀ ನಮ್ಮ ಮುಂದೆ ಬರೀ ಎದುರುಗಡೆ ನಾವು ಚರ್ಚೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾಯಕರ ಬಗ್ಗೆ ನಮ್ಮ ಮುಂದೆ ಬರೀ ನಾವು ಚರ್ಚೆ ಮಾಡ್ತೀವಿ. ಯಾರ್ಯಾರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ನಾವು ಹೇಳ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ 37 ತಿಂಗಳ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿರ ಕೋಟಿ ಇವತ್ತು ಹೈಕಮಾಂಡ್ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ನಾವು ಎಷ್ಟು ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಅಂಕಿಅಂಶ ಕೊಡ್ಬೇಕನ್ನ. ನೀವು ಈ ಕ್ಷೇತ್ರದಲ್ಲಿ ಶಾಸಕರಾದ್ಮೇಲೆ ಯಾವ್ಯಾವ ಕಚೇರಿಗಳಲ್ಲಿ ಇವತ್ತು ಯಾವ್ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ರೀತಿ ನೀವು ವಸೂಲಿ ಮಾಡ್ತಾ ಇದ್ದೀರಂತ ನಿಮ್ಮ ಪಕ್ಷದಲ್ಲಿರ್ತಕ್ಕಂಥವರೇ ಸುದ್ದಿಗೋಷ್ಠಿ ಮಾಡಿ ಮಾತಾಡಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 51 ಕ್ರೆಷರ್ಗಳಿವೆ. ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ಶಾಸಕರು, ಸರ್ಕಾರ ನಿಮ್ಮದು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡ ದುರಂತ. ಇವತ್ತು HN ವ್ಯಾಲ್ಯೂ, KC ವ್ಯಾಲ್ಯೂ, 3ನೇ ಹಂತದ ಶುದ್ಧೀಕರಣ ಬಗ್ಗೆ ನೀವು ಯಾವತ್ತಾದರೂ ಈ 3 ಜಿಲ್ಲೆಯ ರೈತರ ಬಗ್ಗೆ ನೀವೇನಾದರೂ ಮಾತಾಡಿದ್ದೀರ? ಈಗ ನೀವು ಮಾತಾಡಬೇಕಾದ್ರೆ ಮೊದಲು ನೀವು ಸರಿಯಾಗಿದ್ದು, ನೀವು ಭ್ರಷ್ಟರಹಿತ ಆಡಳಿತ ಮಾಡಿದಾಗ ನೀವು ಮಾತಾಡಬೇಕು. ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ವಿಶೇಷ ಅನುದಾನ 25 ಕೋಟಿ ಕೊಟ್ಟು, 2ನೇ ಬಾರಿ 50 ಕೋಟಿ ಕೊಟ್ಟು, 75 ಕೋಟಿ. ನೀವು ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ? ಕೊಟ್ಟಿರೋರು ಬಂದು ಹೇಳಿದ್ದಾರೆ, ನಿಮ್ಮ ಪಕ್ಷದವರೇ ಹೇಳ್ತಾ ಇದ್ದಾರೆ. ಇವತ್ತು ನೀನು ಶಾಸನ ಮುಂಚೆ ನಿನ್ನ ಆಸ್ತಿಯನ್ನು, ಇವತ್ತು ನಿನ್ನ ಆಸ್ತಿ. ಇವತ್ತು JDS ಪಕ್ಷದವ್ರ ಬಗ್ಗೆ ನೀವು ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ JDS ಪಕ್ಷದವರು ನಿಮ್ಗೆ ಸಹಾಯ ಮಾಡಿದ್ದಾರೆ ಅಂತ ನೀವು ಸ್ವಲ್ಪ ಗಮನದಲ್ಲಿಟ್ಕೊಂಡು, ಇವತ್ತು ನೀವು ಕುಮಾರಣ್ಣವ್ರ ವಿರುದ್ಧವಾಗಿ ಮಾತಾಡಿಬಿಟ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಿಮ್ಮ ಮಂತ್ರಿ ಮಾತಾಡ್ತಾ ಇದ್ದಾರೆ, ಇಲ್ಲ ನಿಮ್ಗೆ ಏನಾದರೂ ಕಾಂಪಿಟೇಷನ್ ಇಟ್ಟಿದ್ದಾರೆ? ಕುಮಾರಸ್ವಾಮಿ ಅವ್ರ ಬಗ್ಗೆ, JDS ಬಗ್ಗೆ ಯಾರು ಮಾತಾಡ್ತಾರೋ ಅವ್ರು ಮಂತ್ರಿ ಮಾಡ್ತಿದ್ದಾರೆ ಅಂತ ಏನಾದರೂ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಟಾರ್ಗೆಟ್ ಕೊಟ್ಟಿದ್ದಾರೆ ನಿಮಗೆ? ಏನು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಅರ್ಹತೆ ಏನಾಯಿತು? ಈ ಕ್ಷೇತ್ರದಲ್ಲಿ ನೀನು ಚುನಾವಣೆ ಗೆದ್ದಾಗ ನಿನ್ಗೆ ಎಷ್ಟು ಮತ ಬಿತ್ತು? 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಮತ ಬಿತ್ತು? ಲೋಕಲ್ ಬಾಡಿಗಳಲ್ಲಿ ಯಾವ್ಯಾವ ನೀನು ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಗೆ ಗೆಲ್ಸಿದ್ಯಾ? ನಿನ್ನ ಕೊಡುಗೆಯನ್ನು ಕಾಂಗ್ರೆಸ್ ಪಾರ್ಟಿಗೆ, ನಿನ್ನ ಕೊಡುಗೆಯನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನ ಕೊಡುಗೆಯನ್ನು ಕಾಂಗ್ರೆಸ್ ಪಾರ್ಟಿ. ಇವತ್ತು ದೇವೇಗೌಡ ಕುಟುಂಬದ ಬಗ್ಗೆ, ಕುಮಾರಣ್ಣವ್ರ ಬಗ್ಗೆ ಮಾತಾಡೋದು ಇಲ್ಲಿಗೆ ನಿಲ್ಲಿಸ್ಬೇಕು. ನೀವು ಮುಂದೆ ಏನಾದರೂ ಇದೇ ರೀತಿ ನೀವು ಮಾತಾಡಿದರೆ ಮುಂದೆ ಬರ್ತಕ್ಕಂಥ 28 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಿಂದ NDA ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಿ ನಿಮ್ಮ ವಿರುದ್ಧವಾಗಿ ನಾವೇನಾದರೂ ಗೆಲ್ಲಿಸಿಲ್ಲ ಅಂದರೆ ನಾನು ರಾಜಕಾರಣ ಬಿಟ್ಟು ನಿಮ್ಮ ಮನೆ ಬಾಗಿಲಲ್ಲಿ ಬಂದು ನಿನ್ನ ಸಲ್ಯೂಟ್ ಹಾಕ್ಕೊಂಡು ನಾನು ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮನ್ ಕೆಲಸ ಮಾಡು. ಈ ಸವಾಲು ಸ್ವೀಕಾರ ಮಾಡ್ತೀನಿ. 28ರಲ್ಲಿ ನೀವೇನಾದರೂ ಗೆದ್ದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಬಂದು ನಿನ್ನ ಮನೆ ಬಾಗಿಲಲ್ಲಿ ನಿನ್ನ ಗೊತ್ತಾಪತ್ತ ನಿನ್ನ ಸಲ್ಯೂಟ್ ಮಾಡ್ಕೊಂಡು ನಿಮ್ಮ ಮನೆ ಬಾಗಿಲಲ್ಲಿ ವಾಚ್ಮನ್ ಕೆಲಸ ಮಾಡ್ತೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಮುಂದೆ ಬಂದು ನಿಂತ್ಕೊಂಡು ನೀನು ವಾಚ್ಮನ್ ಕೆಲಸ ಮಾಡಿ ಸಲ್ಯೂಟ್ ಹಾಕ್ಬೋದು. ಈ ಒಂದು ನಮ್ಮ ಒಂದು ಸವಾಲು ನೀವು ಸ್ವೀಕಾರ ಮಾಡಿದರೆ ನಾನು ಒಪ್ಕೊಂತೀನಿ. ನಿಮ್ಮ PCM ಹುಡುಗ ಮತ್ತು ಏನಿವತ್ತು ನಾವು ಮಾತಾಡಿದ್ದೀನಿ.
ಬಲಿಜ ಸಮುದಾಯದಲ್ಲಿ ಸಂಸದರಾಗಿ PC ಮೋಹನ್ ಅವರಿದ್ದಾರೆ. ದಶಕಗಳಿಂದ ರಾಜಕೀಯ ಮಾಡುತ್ತಿರುವ MS ರಾಮಯ್ಯ ಅವರ ಕುಟುಂಬವಿದೆ. ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯದಲ್ಲಿ CV ವೆಂಕಟರಯಪ್ಪ ಮತ್ತು ನವೀನ್ ಕಿರಣ್ ಅವರಿದ್ದಾರೆ. ಇವರು ಯಾರು ಯಾರ ಬಗ್ಗೆಯೂ ಎಂದು ಹಗುರವಾಗಿ ಮಾತನಾಡಿಲ್ಲ. ಆದ್ರೆ ಪ್ರದೀಪ್ ಈಶ್ವರ್ ಅವರು ಪದೇ ಪದೇ ಅನಗತ್ಯ ಮಾತುಗಳಿಂದಲೇ ವಿವಾದ ಪಡೆಯುತ್ತಿದ್ದಾರೆ. ಆದ್ರೆ ಪ್ರದೀಪ್ ಈಶ್ವರ್ ಬಲಿಜ ಸಮುದಾಯದವರೇನ ಎಂಬ ಸಂದೇಹ ಬರುತ್ತಿದೆ ಎಂದ್ರು. ಬಲಿಜಿಗರ ಸಮುದಾಯ ಇವತ್ತು ನಮ್ಮ ರಾಜ್ಯದಲ್ಲಿ ಬಲಿಜಿಗರ ಸಮುದಾಯ ನಾವು ಸಂಬಂಧಪಟ್ಟಂಗೆ ಇತಿಹಾಸ ನೋಡಿದಾಗ ಕೈವಾರ ನಾರಾಯಣ ಕಾರನವರು, ನಮ್ಮ KV ಟ್ರಸ್ಟು ನವೀನ್ ಅವರ ತಾತ ವೆಂಕಟರಯಪ್ಪನವರು, ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಸಂಸದರಾಗಿರ್ತಕ್ಕಂಥ PC ಮೋಹನ್ ಅವರು, ಬೆಳಕಿನ ಮಿಗಿಲಾಗಿ MS ರಾಮಯ್ಯ ಕುಟುಂಬದವರು, ಆ ಸಮುದಾಯದವ್ರು ಯಾರೋ ಮಾತಾಡೋದು. ನನಗೆಲ್ಲೋ ಒಂದು ಕಡೆ ಡೌಟು, ಇವರು ಬಲ್ಜಿಗ್ ಸಮುದಾಯದವರು, ಇಲ್ಲಿ ಇನ್ಯಾರೋ ಬೇರೆ ಸಮುದಾಯದವರು ಅಂತ ಎಲ್ಲೋ ಒಂದು ಕಡೆ ನನಗೆ ಡೌಟ್ ಕಾಣಿಸ್ತಾರೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡ್ತಾರೆ, ಅವರು OBC ಅವ್ರು ತಾನೆ. ನಿನ್ನ ಶಾಸನ ಮಾಡಬೇಕಾದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ನೀನು ವಿದ್ಯಾವಂತ, ನೀನು ಹೈಯರ್ ಎಜುಕೇಷನ್ ಮಾಡಿದ್ರು, ನಾನು ಅವಿದ್ಯಾವಂತ, 7ನೇ ತರಗತಿ ಓದಿರೋ. ಜನ ನಮ್ಗೆ ಏನು ಕೊಟ್ಟಾಗ್ತಾರೆ? ಏನು ವಿಧಾನಸೌಧಕ್ಕೆ ಕಳಿಸ್ತಾರೆ? ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಬರ್ತಕ್ಕಂಥ ತೊಂದರೆಗಳ ನಿವಾರಣೆ ಮಾಡ್ತಕ್ಕಂಥದ್ದು, ಕ್ಷೇತ್ರದಲ್ಲಿ ಜನಸಾಮಾನ್ಯ ನೆಮ್ಮದಿಯಾಗಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು, ಇದು ಒಬ್ಬ ಜನಪ್ರತಿನಿಧಿ ಕೆಲಸ. ನೀನೇನು ಮಾಡ್ತಾ ಇದೆಯಾ? ಚಿಕ್ಕಬಳ್ಳಾಪುರ ನಿನ್ನ ಕೊಡುಗೆ ಏನು? ಬಾಯಿಗೆ ಬಂದಂಗೆ ನೀನು ಈ ಸಿನಿಮಾ ಡೈಲಾಗ್ ಹಾಕ್ಕೊಂಡು ಕುಮಾರಣ್ಣವ್ರ ಬಗ್ಗೆ, JDS ಬಗ್ಗೆ ನೀನು ಎದುರುವಾಗಿ ಮಾತಾಡೋಂಥದ್ದು ನಿಲ್ಲಿಸ್ಬೇಕು. ನೀವು ಮುಂದೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ 2028 ಚಿಕ್ಕಬಳ್ಳಾಪುರದಲ್ಲೇ ನಾವು ಚುನಾವಣೆ ಮಾಡ್ತೀವಿ. NDA ಅಭ್ಯರ್ಥಿನ ಹಾಕಿ ಚಿಕ್ಕಬಳ್ಳಾಪುರದಲ್ಲಿ ಚುನಾವಣೆ ಮಾಡಿ JDS ಪಕ್ಷದ ಶಕ್ತಿ ಏನಂತ ಅವತ್ತು ನಾವು ತೋರಿಸ್ತೀವಿ. ನಾವು ಒಂದು ಅರ್ಥ ಮಾಡ್ಕೊಂಡ್ವಿ. 2024 ಚಿಕ್ಕಬಳ್ಳಾಪುರದಲ್ಲಿ ಸಭೆ ನಡೀತು. ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸಭೆ ಮಾಡಿದರು. ಆ ಒಂದು ಸಭೆ ಭಾಷಣ ಇವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ, ತುಮಕೂರು ಲೋಕಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇವೆಲ್ಲ ಗೆಲ್ಲಕ್ಕೆ ಯಾರು ಹೇಳಿ ಕಾರಣ? ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು, ಈ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಒಂದು NDA ಇವತ್ತು ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಇವತ್ತು ಈ ಭಾಗದಲ್ಲೆಲ್ಲ ಸಂಸದರು ಗೆದ್ದಿದ್ದಾರೆ. ನಿನಗೆ ಶಕ್ತಿ ಇದ್ದಿದ್ರೆ ಯಾಕೆ ನೀನು ನಿಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡಿಲ್ಲ? ನಿನ್ನ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷಕ್ಕೆ ನಿನ್ನ ಕೊಡುಗೆ ಏನು? ನಾವು ಜೀವನದಲ್ಲಿ ನಾವು ಯಾರ ವಿರುದ್ಧವಾಗಿ ನಾನು ಮಾತಾಡೋಣ. ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡ ಕುಟುಂಬದ ಬಗ್ಗೆ ಯಾರಾದರೂ ಮಾತಾಡಿದರೆ ಅದನ್ನು ನಾವು ಸಹಿಸೋಣ. ನೀವು ಅರ್ಥ ಮಾಡಿಕೊಳ್ಳಿ. ನಾವು ರಾಜಕಾರಣದಲ್ಲಿ ನಾವು ಅಧಿಕಾರ ಕಷ್ಟಪಟ್ಟು ಬಂದಿಲ್ಲ, ರಾಜಕಾರಣದಲ್ಲಿ ದುಡ್ಡು ಮಾಡ್ಬೇಕಂತ ಆಸೆಪಟ್ಟು ಬಂದಿಲ್ಲ. ಇವತ್ತು ನೀವು ಸಿನಿಮಾ ಡೈಲಾಗ್ ಹೊಡ್ಕೊಂಡು ಇವತ್ತು ನೀವು MLA ಆದಮೇಲೆ ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀರಿ? ಎಲ್ಲ ಅಂಕಿಅಂಶ ನಿಮ್ಮ ಪಕ್ಷದವರೇ, ನಿಮ್ಮ ಸ್ವಪಕ್ಷದವರೇ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಏನೇನು ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಯಾವುದೂ ನಮ್ಗೆ ದ್ವೇಷ ಇಲ್ಲ. ನೀವು ಕುಮಾರಣ್ಣ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿರೋದಕ್ಕೆ ಇವತ್ತು ಇಡೀ ರಾಜ್ಯದ JDS ಪರವಾಗಿ ಇವತ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ JDS ಶಾಸಕನಾಗಿ ಇವತ್ತು ನಾನು ನಿಮಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತೇನೆ. ನಿಮ್ಮ ಮೇಲೆ ನಮ್ಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಇಲ್ಲ. ನಿಮ್ಮ ಬಗ್ಗೆ ನಾವು ಯಾವತ್ತಾದ್ರೂ ಮಾತಾಡಿದ್ರಿ? ಯಾರ ಬಗ್ಗೆನೂ ಮಾತಾಡಿದ್ರಿ ಇದುವರೆಗೂ? ಇವತ್ತು ನೀವು 23ರಲ್ಲಿ ಗೆಲ್ಲಬೇಕಾದ್ರೆ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ? ಪ್ರದೀಪ್ ಈಶ್ವರ್ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ? ಕಾಂಗ್ರೆಸ್ ಪಕ್ಷದವರೆಲ್ಲ ಸಿಂಬಲ್ ನೋಡಿ ಓಟ್ ಹಾಕಿದ್ರು. ವಿಜ್ಞಾದವರೆಲ್ಲ ಯಾಕೆ ಓಟ್ ಹಾಕ್ಯಾರ ಅಂತ ನೀವು ಆತ್ಮಾಲೋಚನೆ ಮಾಡ್ತೀರಿ. ನೀನು ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಲ್ಲ, ಇವತ್ತೆಲ್ಲ ಅಂಕಿಅಂಶಗಳು ಹೇಳ್ತಾ ಇದ್ದಲ್ಲ. ಎರಡು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದೀರಿ ಅಂತೆಲ್ಲ ಹೇಳಿದ್ದೀರಲ್ಲ ನೀವು. ಇವತ್ತು ಇವೆಲ್ಲ ನಡೆಸ್ಬೇಕಾದ್ರೆ ಈಗ ಹಿಂದೆ ನೀವಾಗಿದ್ರಿ, ಇವಾಗ ಏನಾಗೈತಿ, ಎಲ್ಲೆಲ್ಲ ಆಸ್ತಿ ಮಾಡಿದ್ರಿ, ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಇಲ್ಲ ಅವೆಲ್ಲ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಬರ್ತೀವಿ ನಾವು, ಸಮಯ ನಿಗದಿ ಮಾಡಿ ಬರ್ತೀವಿ ನಾವು.
ಇವತ್ತು ಕುಮಾರಣ್ಣವ್ರ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಬಿಡದಿ ಹತ್ರ ರಾಮರಾಜು ಪಂಚಾಯತ್ ಶೆಡ್ ಮಾರ್ಬಿಟ್ಟು ಕೊಂಡ್ಕೊಂಡಿದ್ದೀರ ಅಂತ ಕೇಳಿದ್ರು. ಕುಮಾರಣ್ಣು ರಾಜಕಾರಣ ಬರೋಕ್ಕೆ ಮುಂಚೆನೇ ಅವ್ರ ಫಿಲಿಮ್ ಡಿಸ್ಟ್ರಿಬ್ಯೂಟ್ರು ಅವರು. ನೀವೇನಾಗಿದ್ರೆ ರಾಜಕಾರಣ ಬರೋಕ್ಕೆ ಮುಂಚೆ ಜನ ನಮ್ಗೇನು ಕೇಳ್ರಿ, ಜನಪ್ರತಿನಿಧಿಗಳು ಓಟ್ ಹಾಕಿ MLAಗಳು ಮಾಡಿ ಕಳಿಸೋದು, ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನೋಡೋದು, ಮಾಧ್ಯಮಗಳ ಮುಂದೆ ಇಷ್ಟು ಬಂದಂಗೆ ಸಿನಿಮಾ ಡೈಲಾಗ್ ಕೊಡ್ಕೊಂಡು ಪ್ರಚೋದನೆ ಮಾಡ್ಕೊಂಡು ಒಂದು ಲೋಕಲ್ ಬಾಡಿ ಎಲೆಕ್ಷನ್ ನೀವು ಬೇಸ್ ಮಾಡಿ ಒಬ್ಬ ಅಭ್ಯರ್ಥಿನ ಕೆಲಸಕ್ಕೆ ನಿಮಗೆ ಹೇಗ್ತಿಲ್ಲ ಒಬ್ಬ ಶಾಸಕನಾಗಿ JDS ಪಕ್ಷದ ಬಗ್ಗೆ ಮಾತಾಡ್ತೀರ ನೀವು? ಕುಮಾರಣ್ಣವ್ರ ಸಾಧನೆಗಳು ಏನಂತ ಹೇಳ್ಬೇಕು? 2008ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿರೋದು ಕುಮಾರಣ್ಣವರು. ಇವತ್ತು ಗೋರಿಬಿದನೂರು ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಶಿಲ್ಘಾಟ ಇರ್ಬೋದು, ಎಲ್ಲ ಕೋಲಾರ್ಗೆ ಹೋಗ್ಬೇಕಾಯ್ತು. 2018ರಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. 5,400 ಜನ. ನೀವು ಶಾಸಕರಾದ ನಂತರ ಅಹಿಂದ ಹುಡುಗ ಎಂದು ಪದೇ ಪದೇ ಹೇಳುತ್ತಿದ್ದೀರಾ. ಅಹಿಂದ ವರ್ಗಗಳಿಗೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ನೀವು ಶಾಸಕರಾದ ನಂತರ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ. ಕೊನೆಯದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಕೊಡುಗೆ ಏನು ಅಂತ ಹೇಳಿ ಪ್ರದೀಪ್ ಅವರೇ ಎಂದು ರವಿ ಅವರು ಪ್ರಶ್ನಿಸಿದ್ರು. 2023ರ ಚುನಾವಣೆಯಲ್ಲಿ ನಿಮ್ಮ ಮುಖ ನೋಡಿ ಯಾರು ಮತ ಹಾಕಲಿಲ್ಲ. ಕಾಂಗ್ರೆಸ್ ಚಿಹ್ನೆ ಮತ್ತು JDS ಬೆಂಬಲದಿಂದ ನೀವು ಗೆದ್ದಿದ್ದೀರಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ ವಿಶೇಷ ಅನುದಾನದಲ್ಲಿ ನಿಮ್ಮ ಕಮಿಷನ್ ಎಷ್ಟು ಅಂತ ನಿಮ್ಮದೇ ಪಕ್ಷದವರು ಹೇಳುತ್ತಿದ್ದಾರಲ್ಲ, ಅದಕ್ಕೆ ಉತ್ತರ ನೀಡಿ ಎಂದು ಲೇವಡಿ ಮಾಡಿದ್ರು. ನೀವು ಶಾಸಕರಾದ ನಂತರ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಲ್ಲ ಕೇರಿಗಳಲ್ಲಿಯೂ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತಲುಪಿದೆ ಎಂಬ ಬಗ್ಗೆ ನಿಮ್ಮದೇ ಪಕ್ಷದ ನಾಯಕರು ಹೇಳುತ್ತಿದ್ದಾರೆ. ಕ್ರಷರ್ಗಳಿಂದ ನೀವು ಪಡೆಯುತ್ತಿರುವ ಕಮಿಷನ್ ಎಷ್ಟು ಅಂತ ನಿಮ್ಮದೇ ಪಕ್ಷದವರು ಬಹಿರಂಗವಾಗಿ ಹೇಳುತ್ತಿದ್ದಾರೆ. ನಾನು ವಿದ್ಯಾವಂತನಲ್ಲ, 7ನೇ ತರಗತಿ ಓದಿದವನು, ನೀವು ಉನ್ನತ ಶಿಕ್ಷಣ ಪಡೆದವರು. ಮಾತನಾಡುವಾಗ ಮಾತಿನ ಮೇಲೆ ಹಿಡಿತಾ ಇರಬೇಕು ಎಂಬ ಜ್ಞಾನವಿಲ್ಲವೇ ಎಂದು ಪ್ರಶ್ನಿಸಿದ್ರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಶಾಸಕನಾಗಿ ಒಂದು ಗೆಲ್ಲುವ ಯೋಗ್ಯತೆ ನಿಮ್ಗಿಲ್ಲ. ಪ್ರಧಾನಿಯವರ ಬಗ್ಗೆ, ಮಾಜಿ ಪ್ರಧಾನಿಯವರ ಬಗ್ಗೆ ಮತ್ತು ಕುಮಾರಣ್ಣನ ಬಗ್ಗೆ ಮಾತನಾಡಿದ್ರೆ ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ನನಗೆ ಮತ ಹಾಕಿ ಗೆಲ್ಲಿಸಿದ ಕಾರಣಕ್ಕೆ ನನ್ನ ಕ್ಷೇತ್ರದ ಜನರು ಸಂತೋಷವಾಗಿದ್ದಾರೆ. ಆದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಮ್ಮೆ ಓಡಾಡಿ ನೋಡಿ, ನಿಮ್ಗೆ ಯಾಕೆ ಮತ ಹಾಕಿದ್ದೇವೆ ಅಂತ ಜನ ಅಸಮಾಧಾನ ಹೊರಹಾಕುತ್ತಿದ್ದಾರೆ. 3 ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳಿ ಶಾಸಕರೇ ಎಂದು ರವಿಕುಮಾರ್ ಪ್ರಶ್ನಿಸಿದ್ರು. ನೀವು ಗಂಡಸಾಗಿದ್ರೆ ನನ್ನ ಸವಾಲು ಸ್ವೀಕರಿಸಿ. 2028ರ ಚುನಾವಣೆಯಲ್ಲಿ ಗೆದ್ದು ತೋರಿಸಿ. ನಿಮ್ಮ ಮನೆ ಬಾಗಿಲಲ್ಲಿ ನಾನು ವಾಚ್ಮೆನ್ ಕೆಲಸ ಮಾಡ್ತೀನಿ, ನೀವು ಸೋತ್ರೆ ಕುಮಾರಣ್ಣನ ಮನೆ ಬಾಗಿಲಲ್ಲಿ ವಾಚ್ಮೆನ್ ಕೆಲಸ ಮಾಡಲು ಸಿದ್ಧರಿದ್ದೀರಾ ಹೇಳಿ ಎಂದು ಮತ್ತೊಮ್ಮೆ ಸವಾಲು ಹಾಕಿದ್ರು. ಮನೆ ಬಾಗಿಲಲ್ಲಿ ನಾನು ವಾಚ್ಮೆನ್ ಕೆಲಸ ಮಾಡ್ತೀನಿ, ಆದ್ನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲ ವಾಚ್ಮೆನ್ ಕೆಲಸ ಮಾಡ್ತೀನಿ. ಈ ಸವಾಲು ಸ್ವೀಕಾರ ಮಾಡಿ. ಗಂಡಸಾದ್ರೆ ಈ ಸವಾಲು ನಾವು ಸ್ವೀಕಾರ ಮಾಡ್ತೀವಿ. ಬಿಜೆಪಿ ಆಂತರಿಕ ಜಗಳ ಇದೀಗ ಮುಗಿಲು ಮುಟ್ಟುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಯಲಹಂಕ ಶಾಸಕ SR ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಶೀತಲ ಸಮರ ಇದೀಗ ಬೀದಿಗೆ ಬಂದಿದ್ದು, ಒಬ್ಬರಿಗೊಬ್ಬರು ಸವಾಲು ಹಾಕುವ ಹಂತ ಮುಟ್ಟಿದೆ. ಇದು ಎಲ್ಲಿಗೆ ಮುಟ್ಟಲಿದೆ ಎಂಬ ಕುತೂಹಲ ತೀವ್ರವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಯಲಾಂಗದಲ್ಲಿ ಬಂದು ನಮ್ಗೆ ವಿರೋಧ ಮಾಡ್ಕೊಳಲ್ಲ, ಸಿಂಪ್ಟಮ್ ಗೊತ್ತಿರ್ಲಿ ನಿಮಗೆ. ನೆಕ್ಸ್ಟ್ MP ನಿಲ್ಬೇಕು ಅಂತಂದ್ರೆ ಯಲಾಂಗದಲ್ಲಿ ಇಡೀ ಬಿಜೆಪಿ ತಂಡವನ್ನ ವಿರೋಧ ಮಾಡ್ಕೊಂಡು ನೆಕ್ಸ್ಟ್ ಬರಕ್ ಆಗ್ತದಾ? ಸಿಂಪ್ಟಮ್ ಇಷ್ಟೇ. ನೆಕ್ಸ್ಟ್ ಅವ್ರೇನು ಅಂತಂದ್ರೆ MLA ಹೋಗ್ಬೇಡ. ನಾನೇನು ಹೇಳಿದಿನ, ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ಕೊಟ್ರೆ ನಿಂತ್ಕೊಳ್ರಿ, ಯಲಾಂಗದಲ್ಲಿ ಕೊಟ್ರೆ ನಿಂತ್ಕೊಳ್ರಿ. ನಾವೇನ್ ಅಡ್ಡಿ ಮಾಡಲ್ಲ, ಹೈಕಮಾಂಡ್ ವಿರುದ್ಧ ನಾವು ಹೋಗೋದಿಲ್ಲ, ಕೇಳ್ತೀವಿ ನಾವು. ಬಿಜೆಪಿ ಆಂತರಿಕ ಜಗಳ ಇದೀಗ ಮುಗಿಲು ಮುಟ್ಟುವ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ. ಯಲಹಂಕ ಶಾಸಕ SR ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವಿನ ಶೀತಲ ಸಮರ ಇದೀಗ ಬೀದಿಗೆ ಬಂದಿದ್ದು, ಒಬ್ಬರಿಗೊಬ್ಬರು ಸವಾಲು ಹಾಕುವ ಹಂತ ಮುಟ್ಟಿದೆ. ಇದು ಎಲ್ಲಿಗೆ ಮುಟ್ಟಲಿದೆ ಎಂಬ ಕುತೂಹಲ ತೀವ್ರವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಶಾಸಕ ವಿಶ್ವನಾಥ್, ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ಯಲಹಂಕದಲ್ಲಿ ಬಂದು ನನ್ನ ವಿರುದ್ಧ ಸ್ಪರ್ಧಿಸಿ ಎಂದು ಸವಾಲು ಹಾಕಿದರು. ಶಾಸಕ ಎಸ್ಆರ್ ವಿಶ್ವನಾಥ್ ಮಾತನಾಡಿ, ಯಲಹಂಕದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರತ್ಯೇಕವಾಗಿ ಕೆಂಪೇಗೌಡ ಜಯಂತಿ ಆಚರಿಸಲು ಮುಂದಾಗಿರುವುದನ್ನು ರಾಜಕೀಯ ಪ್ರೇರಿತ ಕ್ರಮ ಎಂದು ಟೀಕಿಸಿದರು. 10,000 ಜನರೊಂದಿಗೆ ಕಾರ್ಯಕ್ರಮ ನಡೆಸುವುದಾಗಿ ಹೇಳುತ್ತಿರುವ ಸುಧಾಕರ್ ನಾಳೆ ಎಷ್ಟು ಜನರನ್ನು ಸೇರಿಸುತ್ತಾರೆ ಎಂಬುದನ್ನು ಎಲ್ಲರೂ ನೋಡಲಿ ಎಂದು ವ್ಯಂಗ್ಯವಾಡಿದರು. ನಾವು ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡ ಜಯಂತಿ ಆಚರಿಸುವುದಾಗಿ ಹೇಳಿ ಯಾರು ಹೆಚ್ಚು ಜನರನ್ನು ಸೇರಿಸುತ್ತಾರೆ ಎಂಬುದು ಗೊತ್ತಾಗಲಿದೆ ಎಂದರು. ಬೆಳಿ ಅಂತ ಹೇಳ್ತಾನೆ ಸರ್. ಯಾವತ್ತೂ ನನಗಿನ ಮೊದಲು ಇಲ್ಲಿ ಭಗತ್ ಸಿಂಗ್ ಟ್ರಸ್ಟರ್ ಮಾಡ್ಕೊಂಡು ಜನಸೇವೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ತಾನೆ ಯುವಕ. ನಾನ್ ತಡೆಯಕ್ಕಾಗ್ತದ ಅದ್ಲ ಕಡೆಗೆ. ಈಗ ಈ ಇರ್ತಕ್ಕಂಥ ಹಾಲಿ MLA ಅವರು ಎಲ್ಲೋ ಒಂದ್ ಕಡೆ ಇದು ಅಚಾನಕ್ ಆಗಿ ಬಂದಿಲ್ವೇ, ಅದಕ್ಕಿನ್ನ ಕೆಲಸ ಮಾಡ್ತಾ ಇಲ್ವ ಸಂದೀಪ್ ರೆಡ್ಡಿ ಅವರು? ಯಾಕೆ ಆಗ್ಬಾರ್ದು? MLA ಯಾಕೆ ಆಗ್ಬಾರ್ದು? ಅವ್ರು ನೀವ್ ಯಾಕೆ ಆಗ್ಬಾರ್ದು? ನನ್ ಮಗ ಯಾಕೆ ಆಗ್ಬಾರ್ದು? ಅರ್ಹತೆ ಇತ್ತು ಅಂತಂದ್ರೆ ನನ್ನ ಮಗನಿಗೆ ಸೀಟ್ ಕೊಡ್ಲಿ ಅಂತೇಳಿ ನಾವು ವಿರೋಧ ಮಾಡಲ್ಲ. ಪಾರ್ಟಿ ಒಂದ್ಸರಿ ತೀರ್ಮಾನ ಮಾಡಿದ್ರೆ ದೂಸರ ಮಾತಾಡಲ್ಲ. ಆದ್ರೆ ಪದೇ 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 ನಾನ್ ಮಾತಾಡಿ ಮೈಕ್ ಮುಂದೆ ಕೆಟ್ಟವನಾಗ್ತೀನಿ. ನಮ್ ಸಂಸದರಂಗೆ ಅಂದ್ರೆ ಮಾತಾಡಲ್ಲ. ಎಲ್ಲಿ ಏನ್ ಮಾಡ್ಬೇಕು, ಯಾರ ಹತ್ರ ಏನ್ ಹೋಗ್ಬೇಕು, ಎಲ್ಲಿ ಮಾಡ್ಬೇಕು ಅದ್ ಮಾಡ್ತಾರೆ. ಇದು ಆಗ್ಬಾರ್ದು. ಯಾರು ಸರ್? ಸಂಸದರದು ಅದಕ್ಕೆ ಒಂದು ದೊಡ್ಡ ತಂಡವನ್ನೇ ಮಾಡ್ಬೇಕಾಗ್ತದೆ ಸರ್. ಅವರ ಹೆಂಗೆ ಏನು ಅಂತೇಳಿ ಈ ಸತ್ಯಶೋಧನಾ ಸಮಿತಿ ಮಾಡ್ತಾರಲ್ಲ, ಆತರ ಮಾಡಿದ್ರೆ ಏನಾದ್ರು ಅವರ ಪ್ರತಿಭೆಗಳು, ಅವರ ಮಾಡಿರ್ತಕ್ಕಂತ ಒಳ್ಳೊಳ್ಳೆ ಕೆಲಸಗಳು ಮತ್ತೆ ರಾಜಕಾರಣವನ್ನ ಹೆಂಗ್ ಮಾಡೋದು ಅನ್ನೋದು ಒಂದು ಥೀಸಿಸ್ ಯಾರನ್ನ ಬರೆಯೋರಿದ್ರೆ ನಿಮ್ಮಲ್ಲಿ ಮಾಡಿದ್ರೆ ಒಳ್ಳೇದು. ನಮ್ಗೇನ್ ಅಷ್ಟೊಂದು ಬಹಳ ಅವ್ರ ಜೊತೆಲಿ ಏನ್ ಬಹಳ ಸಂಪರ್ಕ ಏನಿಲ್ಲ ನಮ್ಗೆಲ್ಲ ಕೂಡ. ಲೋಕಸಭಾ ಚುನಾವಣೆಯಲ್ಲಿ ನೀವು ಅವ್ರ ಪರವಾಗಿ ಕೆಲಸ ಮಾಡಿದ್ರು ಮಾಡಿದ್ರೆ ಯಾಕೆ ಈ ತರ ಆಗ್ತಿದೆ? ಧರ್ಮಸ್ಥಳಕ್ಕೆ ಅವರು ಬಂದ್ಬಿಡ್ಲಿ. ಯಾಕಂದ್ರೆ ಈಗ ಹೇಳ್ತೀನಿ ನಾನು, ಇದು ನಮ್ಮಿಬ್ಬರದು ವೈಯಕ್ತಿಕ. ನಾವೇನಾದ್ರೂ ಸುಧಾಕರ್ ಪ್ರಾರಂಭದಲ್ಲಿ ವಿರೋಧ ಮಾಡಿದ್ವಿ, ನಾವಿಲ್ಲ ಅಂತ ನಾನು ಹೇಳಕ್ ಹೋಗಲ್ಲ. ಒಂದ್ಸರಿ ಅಮಿತ್ ಶಾಜಿ ಅವ್ರ ಹತ್ರ ಕುತ್ಕೊಂಡು ನಮ್ಮ ಮನೆ ಬಂದ್ ತಿಂಡಿ ಆದ್ಮೇಲೆ ನಾವೇನಾದ್ರೂ ಬಿಜೆಪಿ ವೋಟ್ ಹಾಕ್ಬೇಡ್ರಿ ಅಂತ ಏನಾನ ಕೇಳಿದ್ರೆ ನಾನ್ ರಾಜಕಾರಣದಲ್ಲಿ ಎಲ್ಲೂ ಮುಂದುವರೆಕ್ ಹೋಗಲ್ಲ. ಅವ್ರು ಅದನ್ನೇ ಹೇಳ್ಕೊಂತಿರ್ತಾವ್ರೆ ಎಲ್ಲ ಕಡೆ. ನನ್ನ ಲೈಫ್ ಅಲ್ಲಿ ಯಡಿಯೂರಪ್ಪ ಪಾರ್ಟಿ ಬಿಟ್ಟು ಹೋದಾಗ ಕೂಡ ನಾನು ಯಡಿಯೂರಪ್ಪ ರೈಟ್ ಹ್ಯಾಂಡ್, ನಾನು ಮಗ ಇದ್ದಂಗೆ. ಆವಾಗಲೇ ನಾನು ಪಾರ್ಟಿ ಬಿಟ್ಟು ಹೋಗಲ್ಲ, ಬರೋಲ್ಲ ನೀವು ಹೋಗ್ಬಾರ್ದು ಅಂತ ಹೇಳ್ದವನು ನಾನು. ಅಂತದ್ರಲ್ಲಿ ನಾನು ಯಾವತ್ತು ಸಣ್ಣ ಎಲೆಕ್ಷನ್ ಅಲ್ಲೂ ಕೂಡ ಪಕ್ಷಕ್ಕೆ ವಿರುದ್ಧವಾಗಿ ನಾನು ಕೆಲಸ ಮಾಡಲ್ಲ. ನೀವು ಯಾರು ಹೇಳ್ಕೊಂಡವ್ರೆ ನಮ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು. ಯಲಹಂಕ ಕ್ಷೇತ್ರದಲ್ಲಿ ನನಗೆ ಮೋಸ ಮಾಡಿದ್ರು. ಎಲ್ಲಿಂದ ಓಟ್ ಬಂತು? 85,000. ಅದಕ್ ಮೊದಲು ಬಚ್ಚೇಗೌಡರಿಗೆ 76,000 ಲೀಡ್ ಕೊಟ್ಟಿದ್ವಿ. JDS ಅಲಯನ್ಸ್ ಇರ್ಲಿಲ್ಲ, ಗೊತ್ತಿರ್ಲಿ. ಒಂದ್ 5,000 ಕಮ್ಮಿ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೆ, ಆದ್ರೆ ನಾವು ಲೀಡ್ ಕೊಟ್ಟಿದೀವಲ್ಲ, ಅರ್ಧ ಲೀಡ್ ನಾವೇ ಕೊಟ್ಟಿದೀವಲ್ಲ. ಈಗ ನಾನೇನಾದ್ರು ನೆಕ್ಸ್ಟ್ MP ಟಿಕೆಟ್ ಕೇಳಿದ್ರೆ ನಾನು ಹೇಳ್ತಾ ಇಲ್ಲ, ನೆಕ್ಸ್ಟ್ MP ನೀವೇ ಆದ್ರೆ ಈಗ್ಲೇ ಹೇಳ್ರಿ. ನಾವು 100% ಈಗ್ಲಿಂದಾನೇ ಪ್ರಚಾರ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು MLA ಜೊತೆಲೆ MP ಎಲೆಕ್ಷನ್ ನಿನ್ ಕ್ಯಾನ್ವಾಸ್ ಮಾಡ್ತೀನಿ. ಯಲಹಂಕದಲ್ಲಿ ತಮ್ಮನ್ನು ಕಡೆಗಣಿಸಿ ಪ್ರತ್ಯೇಕ ಕಾರ್ಯಕ್ರಮ ಆಯೋಜಿಸುವ ಅಗತ್ಯವೇನು ಎಂದು ಪ್ರಶ್ನಿಸಿದ ವಿಶ್ವನಾಥ್, ತಮ್ಮ ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ನನ್ನನ್ನು ಕೆಣಕಿದರೆ ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಕಾರ್ಯಕ್ರಮ ಮಾಡುತ್ತೇನೆ ಎಂದು ಹೇಳಿದ ಅವರು, ಯಲಹಂಕದಲ್ಲಿ ಬಂದು ನನ್ನ ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಎಂದು ಸಂಸದ ಸುಧಾಕರ್ಗೆ ನೇರ ಸವಾಲು ಹಾಕಿದರು. ಚಿಕ್ಕಬಳ್ಳಾಪುರದ ಜನ ಒಪ್ಪಿದರೆ ತಾವು ಕೂಡ ಅಲ್ಲಿಂದಲೇ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡಿಲ್ಲ ಎಂಬ ಆರೋಪವನ್ನು ವಿಶ್ವನಾಥ್ ತಳ್ಳಿಹಾಕಿದರು. ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡಿ ಆರೋಪ ಸಾಬೀತುಪಡಿಸುವಂತೆ ಸುಧಾಕರ್ಗೆ ಸವಾಲು ಹಾಕಿದ ಅವರು, ತಾವು ಬಿಜೆಪಿ ವಿರುದ್ಧ ಕೆಲಸ ಮಾಡಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಘೋಷಿಸಿದರು. ಆರಂಭದಲ್ಲಿ ಸುಧಾಕರ್ ಅಭ್ಯರ್ಥಿತ್ವಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ನಿಜವಾದರೂ ಅಮಿತ್ ಶಾ ಅವರೊಂದಿಗೆ ಮಾತುಕತೆ ಹಾಗೂ ಬಳಿಕ ಸುಧಾಕರ್ ತಮ್ಮ ಮನೆಗೆ ಬಂದ ನಂತರ ಯಾವುದೇ ವಿರೋಧ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ಯಲಹಂಕದಲ್ಲಿ ಬಿಜೆಪಿ ಪಡೆದ 80,000 ಮತಗಳೇ ತಮ್ಮ ನಿಷ್ಠೆಗೆ ಸಾಕ್ಷಿ ಎಂದು ಹೇಳಿದರು. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು.
ದಿವ್ಯ ಶಕ್ತಿ ಕರುಂಗಳಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಕಾನೂನು ಬಾಹಿರವಾಗಿ 3 ಸಿಎ ನಿವೇಶನ ಪಡೆದಿರುವ ಶಾಸಕ ಪ್ರದೀಪ್ ಈಶ್ವರ್ ಕ್ರಮಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಸೇರಿ ಹಲವರು ಇಂದು ಸುದ್ದಿಗೋಷ್ಠಿ ಕರೆದು ಶಾಸಕರು ಕೂಡಲೇ ನಿವೇಶನ ವಾಪಸ್ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಏನಿಲ್ದಿರ ನೀವು ಈ ಸರ್ವೆ ನಂಬರ್ ಅಲ್ಲಿ 3 ಸೈಟ್ ಹೆಂಗೆ ಇಟ್ಕೊಂಡ್ರಂತ ನಮಗೆ ಒಂದು ಇದಾಗ್ತದೆ. ಮಧ್ಯಭಾಗದಲ್ಲಿ ಜಿಲ್ಲಾ ಹೆದ್ದಾರಿಯ ಸಂಬಂಧಿಸಿದಂತೆ ರಸ್ತೆಯ ಮಧ್ಯಭಾಗದ 25 ಮೀಟರ್ ಅಂತರ ಕಾಯ್ದಿರಿಸಬೇಕು. ಹಲವಾರು ನಿಯಮಗಳಿದೆ ಇದರಲ್ಲೇ. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ಸೇವಾ ಸಂಸ್ಥೆಗಳಿಗೆ ನೀಡಬೇಕಾದ ನಿವೇಶನ ಶಾಸಕರಿಗೆ ನೀಡಿರುವುದು ಸರಿಯಲ್ಲ. ಶಾಸಕರೇ, ನಿವೇಶನ ವಾಪಸ್ ನೀಡಿ. ಬಡ ಸಂಸ್ಥೆಗಳಿಗೆ ನೀಡಬೇಕಿತ್ತು. ಶಾಸಕರಿಗೆ ಕಳಂಕ ತರುವ ರೀತಿಯಲ್ಲಿ ನಿವೇಶನ ಮಂಜೂರು ಮಾಡಿಸಿಕೊಂಡಿರುವುದು ಶಾಸಕರಿಗೆ ಕಳಂಕ ತರುತ್ತದೆ. ಹಣ ಇರುವ ನೀವು ಜಮೀನು ಖರೀದಿಸಿ, ವಿದ್ಯಾಸಂಸ್ಥೆಗಳನ್ನು ಕಟ್ಟಿ, ನಾಗರಿಕರ ಸೌಲಭ್ಯಕ್ಕಾಗಿ ಇರುವ ನಿವೇಶನ ಪಡೆಯಲು ಶಾಸಕರು ಮುಂದಾಗಿರುವುದು ಸರಿಯಲ್ಲ ಎಂದರು. 3 ನಿವೇಶನ ಪಡೆಯಲು ಶಾಸಕರು ಮುಂದಾಗಿದ್ದಾರೆ. ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ನಿವೇಶನ ಮಂಜೂರು ಮಾಡಲಾಗಿದೆ. ಅರ್ಜಿ ಸಲ್ಲಿಸಿದ 15 ದಿನದೊಳಗೆ ನಿವೇಶನ ಮಂಜೂರು ಮಾಡಿದ್ದಾರೆ. ಇವರಿಗಿಂತ ಮೊದಲೇ ಅರ್ಜಿ ಸಲ್ಲಿಸಿದವರಿಗೆ ಯಾಕೆ ನಿವೇಶನ ನೀಡಿಲ್ಲ? ಬಡವರು ಸಿಎ ನಿವೇಶನ ಪಡೆಯಬಾರದೆ? ಕ್ಷೇತ್ರದ ಜನರು ಇದಕ್ಕೇನ ನಿಮಗೆ ಮತ ಹಾಕಿರೋದು? ಪ್ರಾಧಿಕಾರದ ಸಮಿತಿಯ ಗಮನಕ್ಕೂ ಬಾರದೆ ನಿವೇಶನ ಮಂಜೂರು ಮಾಡಲಾಗಿದೆ ಎಂದು ಆರೋಪಿಸಿದರು. 1 ಎಕರೆಯಷ್ಟು ಜಮೀನನ್ನ ಇವರು ಸೈಟ್ಗಳಿಗೆ ತಗೊಂಡಿದ್ದಾರೆ. ಕಾನೂನು ರೀತಿ 1 ಎಕರೆ ಜಮೀನನ್ನ ಕೊಡೋದಕ್ಕೆ ಬರೋದಿಲ್ಲ. ಏನು ಒಂದು ಸೈಟ್ ಆದ್ರೆ ಓಕೆ. 1 ಎಕರೆ ಜಮೀನು 1 ಎಕರೆ ಜಮೀನು ಈ ದಿನ ಅಲ್ಲಿನ ರೇಟ್ ಎಷ್ಟಂದ್ರೆ ಚದರಡಿ 5,000 ರೂಪಾಯಿ ಹೋಗ್ತಾ ಇದೆ. ಕನಿಷ್ಠ 20 ಸೈಟ್ಗಳು ಬರ್ತವೆ 1 ಎಕರೆಗೆ. ಆಯ್ತು, ಕನಿಷ್ಠ 5,000 ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? 100 ಕೋಟಿ ಆಸ್ತಿ. ಇದು 100 ಕೋಟಿ ಆಸ್ತಿಯನ್ನ ಒಡೆಯುವಂತ ಕೆಲಸ ಈ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಇದು ಬರೀ ಏನು ಅವ್ರು 5 ಕೋಟಿ ಅಂದ್ರು, 100 ಕೋಟಿ ಆಸ್ತಿ. ಇದು 100 ಕೋಟಿ ಆಸ್ತಿಯನ್ನು ಒಡೆಯುವಂತ, ಯಾಕಂದ್ರೆ 1 ಎಕರೆಗೆ ಕೂಡೋದಲ್ಲಿ ಎಷ್ಟು? ಕನಿಷ್ಠ 1 ಎಕರೆಗೆ 20 ಸೈಟ್ ಬರ್ತದೆ. 20 ಸೈಟ್ ಲೆಕ್ಕ ತಕೊಂಡಾಗ ಇದು 100 ಕೋಟಿ ಆಸ್ತಿ. 5 ಲಕ್ಷ 100 ಕೋಟಿ ಆಸ್ತಿ. ಇದು ಅವ್ರೇನು ಹೇಳಿದ್ರು 25 ಲಕ್ಷ ಕಟ್ಟಿದ್ದೀವಿ, 5 ಲಕ್ಷ. ಹೌದು ಸರ್, 30 ವರ್ಷ ಯಾರು ಬದುಕಿರ್ತಾರೆ? ಪೂರ್ತಿ ತಕೊಂಡ್ಬಿಡಿ. ನೀವು ನಿಮ್ಮ ಇದಕ್ಕೆ ತಕೊಂಡ್ಬಿಡಿ. ಏನ್ ರೇಟ್ ಇರುತ್ತೋ ಕೊಟ್ಬಿಟ್ಟು ತಕೊಂಡ್ಬಿಡಿ. ಇವತ್ತು ರೇಟು ನೀವು 25 ಲಕ್ಷ ಕೊಟ್ಟು 30 ವರ್ಷಕ್ಕೆ ಲೀಸು. ಯಾರು ಬದುಕಿರ್ತಾರೆ? ಯಾರು ಇರ್ತಾರೆ? ಏನಿದು? ಇದು ಹಗರಣ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ, ತಗೊಳ್ರಿ 100 ಕೋಟಿ ಆಸ್ತಿ. ಇದು ನಾನು ಹೇಳ್ತೀನಿ, ಇವತ್ತು 100 ಕೋಟಿ ಆಸ್ತಿ ತಗೊಳ್ರಿ. ಕೂಡಾಗ ಎಷ್ಟು ಕಟ್ಬೇಕು ಕಟ್ರಿ, ತಗೊಳ್ರಿ. ಎಲ್ಲಾದ್ರೂ 1 ಎಕರೆ ಎಲ್ಲಾದ್ರೂ ಮಾಡ್ರಿ. ಪರಿಶ್ರಮ ಒಂದು ಎಜುಕೇಶನ್ಗೆ ಎಲ್ಲಾದ್ರೂ ಹೈವೇಲ್ಲಿ ತಗೊಳ್ರಿ. ಅಲ್ಲಿ ಬೀಡ್ಗಾನಹಳ್ಳಿ ಅಂತ ತಗೊಳ್ಬೇಕಂತ ಅವಶ್ಯಕತೆ ಏನಿಲ್ಲ. ಹೈವೇಲಿ ತಗೊಳ್ರಿ, ಮಾಡ್ರಿ. ಅದರಲ್ಲಿ ನಿಮಗೆ ಪರ್ಮಿಷನ್ ಬರ್ಬೇಕಂದ್ರೆ ಅವಾಗ ಗೊತ್ತಾಗ್ತದೆ CSIT ಲೆಕ್ಕ ಅಂತ. ನೀವು ಎಷ್ಟು ಬಿಡಬೇಕು, ಕೂಡಾಗ ಎಷ್ಟು ಬಿಡ್ಬೇಕಂತ ಅವಾಗ ಗೊತ್ತಾಗ್ತದೆ. ನೀವು ಎಲ್ಲ ಗೊತ್ತಿದ್ದು ರಸ್ತೆಗೆ ಎಷ್ಟು, ಇದಕ್ಕೆ ಎಷ್ಟು, ಪಾರ್ಕ್ಗೆ ಎಷ್ಟು, ವಾಹನ ನಿಲುಗಡೆಗೆ ಎಷ್ಟು, ಇದೆಲ್ಲ ಅದರಲ್ಲಿ ಬರ್ತದೆ. ಇದರಲ್ಲಾದರೆ ಏನು ಇರಲ್ಲ. ಪೂರ್ತಿ ಕ್ಲೀನಾಗಿ ಅವರು ಏನಿರ್ತದೋ ಅದೆಲ್ಲ ಅವರೇ ಮಾಡಿರ್ತಾರೆ. ಅದಕ್ಕೆ ಇವರು
3 ಸೈಟನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ತನಿಖೆ ಆಗಬೇಕು. ಮತ್ತೊಬ್ಬ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ, ಚಿಕ್ಕಬಳ್ಳಾಪುರ ಶಾಸಕರು ಕ್ಷೇತ್ರದಲ್ಲಿ ಒಂದಾದರೂ ಒಳ್ಳೆಯ ಕೆಲಸ ಮಾಡಿಲ್ಲ, ಮಾಡಿದ್ದರೆ ಕಾಣುತ್ತಿತ್ತಲ್ಲವೇ? ಅವರ ನಿವಾಸದ ಮುಂದೆ ಪ್ರತಿಭಟನೆ ಮಾಡೋಣ ಎಂದರೆ ಅವರ ಮನೆ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ. ಕ್ಷೇತ್ರದಲ್ಲಿ ಪರಿಶಿಷ್ಟರ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ಇಲ್ಲ, ಅದರ ಕಡೆ ಗಮನ ಹರಿಸಿಲ್ಲ. ಬಡವರಿಗೆ ನಿವೇಶನ ನೀಡಿಲ್ಲ. ಆತನು ಮಾಡಿರುವ ಹಗರಣ ಮುಚ್ಚಿಡಲು ಮತ್ತೊಬ್ಬರ ಮೇಲೆ ಆರೋಪ ಮಾಡುವುದನ್ನು ಶಾಸಕರು ರೂಢಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಏನು ಮಾಡಿದ್ದೀರಿ ಅದನ್ನು ಹೇಳಿ ಎಂದರು. ನೀವು ಬದುಕಲು ಶಾಸಕರಾಗಿಲ್ಲ, ಬಡವರಿಗೆ ಅನುಕೂಲ ಮಾಡುವ ಕೆಲಸ ಮಾಡಿ. ಅಧಿಕಾರ ದುರುಪಯೋಗ ಮಾಡುವುದು ಒಳ್ಳೆಯದಲ್ಲ. ಈಗಲೂ ಅವಕಾಶವಿದೆ, ನಿವೇಶನ ಕೈಬಿಡಿ. ಮಾತೆತ್ತಿದರೆ OBC ಹುಡುಗ ಅಂತಾನೆ OBC ಸಮುದಾಯಗಳಿಗೆ ಏನು ಮಾಡಿದ್ದಾರೆ? ಅನಾಥ ಹುಡುಗ ಅಂತಾನೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು ಅನಾಥ ಹೇಗಾಗಲು ಸಾಧ್ಯ? ಅನಾಥ ಎಂದು 100 ಕೋಟಿ ಹೇಗೆ ಮಾಡಿದೆ? ಭಿಕ್ಷೆ ಬೇಡೋರು ಅನಾಥರು. ಶಾಸಕ ಅಂದರೆ ಏನು ಅನ್ನೋದು ತಿಳಿದು ಮಾತನಾಡಿ. ಕುಮಾರಸ್ವಾಮಿ ಬಗ್ಗೆ ಮಾತನಾಡುವ ಅಗತ್ಯ ಏನಿದೆ? ಚಿಕ್ಕಬಳ್ಳಾಪುರದ ಬಗ್ಗೆ ಮಾತನಾಡಿ. ಸರ್ಕಾರದ ಯೋಜನೆಗಳನ್ನು ತಂದು ಜನರಿಗೆ ನೀಡಿ. ಕುಂಠಿತಗೊಂಡಿರುವ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ. ಹಾಸ್ಟೆಲ್ನಲ್ಲಿ ಮಕ್ಕಳ ಊಟದಲ್ಲಿ ಹುಳ ಇದೆ ಎಂಬ ಆರೋಪ ಕೇಳಿಬಂದಿದೆ. ಈ ಶಾಸಕರಿಗೆ ಹಾಸ್ಟೆಲ್ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂದು ಲೇವಡಿ ಮಾಡಿದರು. ಆಶ್ರಯ ಸಮಿತಿ ಸಭೆ ಮಾಡಿಲ್ಲ, KDP ಸಭೆಗೆ ಬಂದಿಲ್ಲ, ಅಂಬೇಡ್ಕರ್ ಜಯಂತಿಗೆ ಬರಲ್ಲ. ಯಾವ ಕಾರಣಕ್ಕೆ ನೀವು ಶಾಸಕರಾಗಿದ್ದೀರಿ? ಅಮ್ಮ ಆಂಬ್ಯುಲೆನ್ಸ್ಗೆ ಚಾಲಕನಿಲ್ಲ, ಡೀಸೆಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸರ್ಕಾರಿ ಆಂಬ್ಯುಲೆನ್ಸ್ಗಳು ಮೂಲೆಗೆ ಬಿದ್ದಿವೆ. ಯಾವುದೋ ಮಗುವನ್ನು ತೋರಿಸಿ ಅಂಬ ಆಂಬ್ಯುಲೆನ್ಸ್ನಿಂದ ಬದುಕಿದ್ದಾರೆ ಅಂತ ಪ್ರಚಾರ ಪಡೆಯೋದಲ್ಲ. ನೀವು ಮಾಡುವ ಸೇವೆ ಬಗ್ಗೆ ಹೇಳೋದು ಬೇಡ, ಅಭಿವೃದ್ಧಿಯ ಬಗ್ಗೆ ಹೇಳಿ ಎಂದು ಸವಾಲು ಹಾಕಿದರು. OBCಗೆ ಏನು ಮಾಡಿದ್ದಾರೆ? ಯಾರಿಗಾದ್ರೂ ಒಬ್ಬರಿಗೆ OBCಗೆ ಏನಾದ್ರು ಕಂಪೇರ್ ಮಾಡಿದಾನ, ಯಾವ್ದಾದ್ರು ಇದು ಮಾಡಿದಾನ? ಎಲ್ಲಿ ಅದನ್ನ ನಾನು OBC ಅಂತ ಹೇಳ್ತೇನೆ ಅಲ್ವಾ? OBCಯಲ್ಲಿ ಯಾರಿಗೆ ಏನು ಮಾಡಿದ್ದಾರೆ? ಎಲ್ಲಿ ಅನಾಥ ಅಂತಾರಲ್ಲ, ಈಗ 500 ಅಂತ ಹೇಳ್ತಾ ಇದ್ದಾನೆ. ನಾನು 1000 ಕೋಟಿ 2000 ಕೋಟಿ ನಂದು ಟ್ರಸ್ಟ್ ಇದೆ ಅಂತ ಹೇಳ್ತಾನೆ. ಎಲ್ಲಿ ಅನಾಥ ನೀನು? ಅನಾಥ ಅಂದ್ರೆ ಏನು? ಭಿಕ್ಷೆ ಬೇಡವರು, ತಿಂಡಿ ಇಲ್ದಿರೋರು, ಜಮೀನು ಇಲ್ದಿರೋರು, ಬಡವರು ಅಂತವ್ರು ಅನಾಥರು. ನಿಮ್ಗೆ ಇಷ್ಟು ಕೋಟಿಗಳಿಂದ ನಾನು ಅನಾಥ ಅಂದ್ರೆ ಯಾರು ಒಪ್ಕೊಳ್ತಾರೆ? ಮಾತಾಡೋದನ್ನ ಮಾತಾಡೋ ರೀತಿಯಲ್ಲಿ ಮಾತಾಡ್ಬೇಕು ಅಲ್ವಾ? ಯಾರು ಒಪ್ಕೊಳ್ತಾರೆ ಹೇಳಪ್ಪ? ಈಗ ನಾನು ಅನಾಥ ಅಂದ್ರೆ ಅನಾಥ ಅಂದ್ಬಿಟ್ಟು ಈಗ ಇಷ್ಟೆಲ್ಲ ಮಾಡಿದ್ಯಲ್ಲ, ಎಲ್ಲಿ ಬಂದ್ಬಿಡ್ತು ಅನಾಥಿಗೆ? ಎಲ್ಲಿ ಕಳ್ತನ ಮಾಡಕ್ ಹೋಗುದ್ರಾ? ತಂದೆ ತಾಯಿ ಇಲ್ಲೋ ಅನಾಥ. ಮತ್ತೆ ಅದನ್ನೇ ತಂದೆ ತಾಯಿ ಇಲ್ಲ, ಅದನ್ನ ಎಲ್ಲರಿಗೂ ಇಲ್ಲ. ಈಗ ನನಗೂ ತಂದೆ ತಾಯಿ ಇಲ್ಲಪ್ಪ, ನಾನು ಅನಾಥ ಅಂತ ಹೇಳಕ್ಕಾಗುತ್ತಾ? ನಾನು ಅದನ್ನೇ ಹೇಳೋದು. ನೀರಿಗೆ ಭಿಕ್ಷೆ ಬೇಡವರು, ಮನೆ ಇಲ್ಲದಂತವ್ರು, ಎಲ್ಲೋ ಊಟಕ್ಕೆ ಸಿಗದೇ ಇದ್ದಂಥವ್ರು, ಕೈಕಾಲು ಉಳ್ಕೊಂಡಿರೋಂಥವ್ರು ಅಂತ ಭಿಕ್ಷರಿಗೆ ಅನಾಥ ಅಂತ ಹೇಳಕ್ ಇಷ್ಟಪಡೋಣ. ಒಬ್ಬ ಪ್ರಜಾಪ್ರತಿನಿಧಿ ಇಷ್ಟೊಂದು ಜನ ಓಟ್ ಹಾಕಿ ನೀನು MLA ಮಾಡಿ ವಿಧಾನಸಭೆ ಕಳಿಸಿ ನಾನು ಅನಾಥ ಅಂತ ಹೇಳ್ಕೊಂತೀಯಲ್ಲ, ಅದಕ್ಕೆ ಅರ್ಥ ಏನು? ನಿಮ್ಮನ್ನ ನೀವೇನೇ ಡೌನ್ ಇಟ್ಕೊಂಡು ಹೋಗ್ತಿದ್ರೆ ಅಷ್ಟೇನೆ ಆಯ್ತಲ್ವಾ? ಒಂದು ಲೆವೆಲ್ ಬೆಳೆದಿದ್ದೀರಾ. ಒಂದು MLA ಅಂದ್ರೆ ಏನನ್ನೋದು ತಿಳ್ಕೊಂಡು ನಾನು ಯಾವ ಸ್ಥಾನದಲ್ಲಿ ಇದ್ದೀನಿ, ನಾನು ಈ ಥರ ಮಾತಾಡಿದ್ರೆ ಕರೆಕ್ಟ್ ಆಗಿದೆಯಾ ಇಲ್ಲ ಅನ್ನೋದನ್ನ ಅವ್ರು ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡೋದಿಲ್ಲ. ಸರ್ಕಾರಿ ಶಾಲೆ ಮತ್ತು ವಸತಿ ಶಾಲೆಗಳಿಗೆ ಸರಬರಾಜು ಮಾಡಬೇಕಿದ್ದ ಗೋಧಿ ಈಗ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲು ಸಾಗಾಣಿಕೆ ಮಾಡುತ್ತಿದ್ದ ಐಚರ್ ವಾಹನವನ್ನು ಗೋಧಿ ಸಮೇತ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. 783 ಅಂತ ಆಗುತ್ತೆ. ಬಾಪ ಓಪನ್ ಮಾಡಿ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದಿಂದ H ಕ್ರಾಸ್ ಜಂಗಮಕೋಟೆ ಮಾರ್ಗದ ಮೂಲಕ ಹೊಸಕೋಟೆಯ ಕಾರ್ಖಾನೆಗೆ ತೆರಳುತ್ತಿದ್ದ ವೇಳೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಮತ್ತು ಜಂಗಮಕೋಟೆ ಪೊಲೀಸರು ದಿಢೀರ್ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಗೋಧಿ ಸಾಕಾಣಿಕೆ ಮಾಡುತ್ತಿದ್ದ ವಾಹನ ವಶಪಡಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ PSI ಸುನೀಲ್ ಮತ್ತು ಸಿಬ್ಬಂದಿ ಜಂಗಮಕೋಟೆ ಕ್ರಾಸ್ನಲ್ಲಿ ಸುಮಾರು 14 ಟನ್ 250ಕ್ಕೂ ಅಧಿಕ ಗೋಧಿ ಚೀಲಗಳನ್ನು ಹಾಗೂ ಕ್ಯಾಂಟರ್ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಆಹಾರ ಇಲಾಖೆಯ ನಿರೀಕ್ಷಕಿ ವೆಂಕಟಲಕ್ಷ್ಮಿ ಮತ್ತು ಸಿಬ್ಬಂದಿಯವರ ಸಮ್ಮುಖದಲ್ಲಿ ಅಕ್ರಮವಾಗಿ ಸರಬರಾಜು ಆಗುತ್ತಿದ್ದ ಗೋಧಿ ದಾಸ್ತಾನು ಕುರಿತು ಮಹಜರು ನಡೆಸಿದ್ದಾರೆ.
ಚಿಂತಾಮಣಿ ತಾಲೂಕಿನ ಪ್ರಭಾವಿ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ಗೋಧಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂಬ ದೂರು ಕೇಳಿ ಬಂದಿದೆ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಿ ಕಠಿಣ ಕ್ರಮ ಜರುಗಿಸಬೇಕಾಗಿದೆ. ಈ ಸಂಬಂಧ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಎಫ್ ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಮುಸ್ಲಿಮರು ಮೊಹರಂ ಕಡೆಯ ದಿನವನ್ನು ಶ್ರದ್ಧಾ ಭಕ್ತಿ ಹಾಗೂ ಅದ್ಧೂರಿಯಾಗಿ ಆಚರಿಸಿದರು. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಮುಸ್ಲಿಮರು ಮೊಹರಂ ಕಡೆಯ ದಿನವನ್ನು ಶ್ರದ್ಧಾ ಭಕ್ತಿ ಹಾಗೂ ಅದ್ಧೂರಿಯಾಗಿ ಆಚರಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಬಾಬಯ್ಯನ ಹಬ್ಬ ಎಂದು ಪ್ರಸಿದ್ಧಿ ಹೊಂದಿರುವ ಮೊಹರಂ ಹಬ್ಬವನ್ನು ಕೆಲವು ಕಡೆ ಹಿಂದೂ ಮುಸ್ಲಿಮರು ಒಟ್ಟಿಗೆ ಸಂಭ್ರಮದಿಂದ ಆಚರಿಸುತ್ತಾರೆ. ಮೊಹರಂ ಹಬ್ಬ ಇಸ್ಲಾಂ ಧರ್ಮದ ಹೊಸ ವರ್ಷವಾಗಿದ್ದು ಕೋಮು ಸೌಹಾರ್ದತೆಯ ಪ್ರತೀಕವಾಗಿದೆ. ಪ್ರವಾದಿ ಹಜರತ್ ಮಹಮ್ಮದ್ ಪೈಗಂಬರ್ ಅವರ ಮೊಮ್ಮಕ್ಕಳಾದ ಹಜರತ್ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ ಇಸ್ಲಾಂ ಧರ್ಮದ ರಕ್ಷಣೆಗಾಗಿ ಹೋರಾಡಿ ಯುದ್ಧದಲ್ಲಿ ಹುತಾತ್ಮರಾದ ಹಿನ್ನೆಲೆಯಲ್ಲಿ ಅವರ ತ್ಯಾಗ ಮತ್ತು ಬಲಿದಾನಗಳನ್ನು ಜನರಲ್ಲಿ ಜನಜಾಗೃತಿ ಮೂಡಿಸಲು ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ಕಳೆದ 10 ದಿನಗಳಿಂದ ಹಸ್ತಗಳನ್ನು ಪೂಜೆಗಿಟ್ಟು ಪ್ರಾರ್ಥನೆ ಮಾಡಿ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಅಲಂಕೃತವಾದ ಪಲ್ಲಕ್ಕಿಯನ್ನು ಹಸ್ತ, ತ್ರಿಶೂಲ, ಕುದುರೆ ಮೂರ್ತಿಯ ಭವ್ಯ ಮೆರವಣಿಗೆ ಮುಖ್ಯ ರಸ್ತೆಗಳಲ್ಲಿ ನಡೆಯಿತು. ರಸ್ತೆಗಳ ಇಕ್ಕೆಲೆಗಳಲ್ಲಿ ಮನೆಗಳ ನಾಗರಿಕರು ಹೂವು, ಮಂಡಕ್ಕಿ, ಸುಗಂಧ ದ್ರವ್ಯ, ಹಣ್ಣು, ತೆಂಗಿನಕಾಯಿ ಹಾಗೂ ಸಿಹಿಯನ್ನು ಸಮರ್ಪಿಸಿ ಭಾವೈಕ್ಯತೆ ತೋರುತ್ತಿದ್ದ ದೃಶ್ಯಗಳು ಕಂಡುಬಂದವು. ನಗರದ ಊರ ಮುಂದೆ ವೆಂಕಟಗಿರಿ ಕೋಟೆ, ಸೊಣ್ಣಶೆಟ್ಟಿಹಳ್ಳಿ, ಟಿಪ್ಪು ನಗರ, ಅಗ್ರಹಾರ, ಮೆಹಬೂಬ್ ನಗರ, ಶಾಂತಿನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಪ್ರತಿ ವರ್ಷದಂತೆ ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಿದರು. ಭಕ್ತರು ತಮ್ಮ ಹರಕೆಗಳನ್ನು ಈಡೇರಿಸಿಕೊಳ್ಳಲು ಶ್ರದ್ಧಾ ಭಕ್ತಿಯಿಂದ ಅಗ್ನಿಕುಂಡಗಳ ಮೇಲೆ ನಡೆದರು. ಅಗ್ನಿಕುಂಡದಲ್ಲಿ ಉಪ್ಪು ಮತ್ತಿತರ ಪದಾರ್ಥಗಳನ್ನು ಹಾಕಿ ತಮ್ಮ ಹರಕೆಗಳನ್ನು ತೀರಿಸಿಕೊಂಡರು. ಬಾಬಯ್ಯನ ಹಬ್ಬದ ಅಂಗವಾಗಿ ಹುಲಿ ವೇಷಧಾರಿಗಳು ಕಪ್ಪು ಬಣ್ಣ ಬಳಿದುಕೊಂಡು ಕುಣಿದು ಕುಪ್ಪಳಿಸಿ ತಮ್ಮ ಹರಕೆ ತೀರಿಸಿದರು. ಯುವಕರು ತಮಟೆ ವಾದ್ಯಕ್ಕೆ ತಕ್ಕಂತೆ ನೃತ್ಯ ಮಾಡಿ ಸಂತಸಪಟ್ಟರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸೀಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 rupees ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ. ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ. ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9492658814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ 224 ಕ್ಷೇತ್ರಗಳ ಪೈಕಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷ ಎಂದು ಬಿಂಬಿಸಿಕೊಳ್ಳುವ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಮಾಯವಾಗಿದ್ದು, ಇಲ್ಲಿ ಆಕಾಂಕ್ಷಿಗಳು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಎಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಬಳುವನಹಳ್ಳಿ CV ಲೋಕೇಶ್ ಗೌಡ ಲೇವಡಿ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ ಬಳುವನಹಳ್ಳಿ CV ಲೋಕೇಶ್ ಗೌಡ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳು ಎಂದು ಪ್ರತಿಬಿಂಬಿಸಿಕೊಳ್ಳುವವರು ತಮ್ಮ ಅಸ್ತಿತ್ವಕ್ಕಾಗಿ ಪೈಪೋಟಿಗೆ ಇಳಿದು ಕ್ಷೇತ್ರದ ಜನರಿಗೆ ಪುಕ್ಕಟೆ ಮನರಂಜನೆ ನೀಡುವ ಜೊತೆಗೆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಲ್ಲಿ ಶಿಸ್ತಿಲ್ಲದೆ ವರ್ತಿಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ.
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರ ಪ್ರಭುಗಳು ಅವರಿಗೆ ಯಾರು ಶ್ರೇಷ್ಠರು ಉತ್ತಮರು ಎಂದು ನಿರ್ಧರಿಸುತ್ತಾರೆ. ಆದರೆ ನಾವಾಗಿ ನಾವೇ ಇಂಥವರ ಮಧ್ಯೆ ಪೈಪೋಟಿ ನಡೆಯುತ್ತದೆ, ನಾವೇ ಇರ್ತೀವಿ ಎಂದು ಘೋಷಣೆ ಮಾಡಿಕೊಂಡ್ರೆ ಅದು ದುರಹಂಕಾರದ ಪರಮಾವಧಿ ಆಗುತ್ತದೆ ಎಂದು ಪರೋಕ್ಷವಾಗಿ ಆಂಜಿನಪ್ಪ ಪುಟ್ಟು ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಸರ್ಕಾರದ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರದ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಜಾರಿಗೆ ತಂದು ಜನರ ವಿಶ್ವಾಸವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕು. ಅದು ಹೊರತುಪಡಿಸಿ ಪರಸ್ಪರ ಕೆಸರು ಎರಚಾಟದಲ್ಲಿ ತೊಡಗಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಬೀದಿಗೆ ತಂದಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ನಮಸ್ಕಾರ. ಇತ್ತೀಚೆಗೆ ಬ್ರೇಕಿಂಗ್ ನ್ಯೂಸ್ ಆದ ಪೋಟಿ ಇರುವುದು ನನಗೆ ರವಿಕುಮಾರ್ಗೆ ಅಂತ ಏನು ನಮ್ಮ ಕ್ಷೇತ್ರದ ಒಬ್ಬ ನಾಯಕರು ಹೇಳಿದ್ದಾರೆ, ಅದರ ಬಗ್ಗೆ ಮಾತಾಡಲು ಇಚ್ಛಿಸ್ತೇನೆ. ಇವತ್ತು 224 ಕಾನ್ಸ್ಟಿಟ್ಯೂನ್ಸಿ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿ 224 ಕಾನ್ಸ್ಟಿಟ್ಯೂನ್ಸಿಗಳಿದೆ, ವಿಧಾನಸಭಾ ಕ್ಷೇತ್ರಗಳು. ಆ ಕ್ಷೇತ್ರಗಳಲ್ಲಿ ಯಾವುದರಲ್ಲಾದರೂ ಫಸ್ಟು ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿರೋದು ಅಂತಂದರೆ ಅದು ಶಿಡ್ಲಘಟ್ಟ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಶಿಡ್ಲಘಟ್ಟದ ಜನ ಯಾವ ರೀತಿ ಪ್ರಜ್ಞಾವಂತರು ಅನ್ನೋಂಥ ಪ್ರತಿಯೊಂದು ಎಲೆಕ್ಷನಲ್ಲಿ ತೋರಿಸ್ತಾ ಇದ್ದಾರೆ. ಅವರಿಗೆ ಸಿಲ್ಕು, ಮಿಲ್ಕು ಮತ್ತು ಗೋಲ್ಡು ಇದಕ್ಕೆ ಪ್ರಸಿದ್ಧಿ ಆಗಿದ್ದಾರೋ ಅದೇ ರೀತಿ ನಾವು ತಮ್ಮ ಜನಪ್ರತಿನಿಧಿ ಆಗಿರಬೇಕು, ಯಾರನ್ನ ಆಡಿಸ್ಬೇಕು ಅನ್ನೋವಂಥ ಪ್ರಜ್ಞೆ ಅವ್ರಿಗಿದೆ. ಒಂದು. ಇನ್ನೊಂದು, ಇಡೀ 224 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವತ್ತಾದರೂ ಎಲ್ಲಾದರೂ ಯಾವ ಕ್ಷೇತ್ರದಲ್ಲಾದರೂ ಅವರೇ ದುಡ್ಡು ಕೊಟ್ಟು ಜನಪ್ರತಿನಿಧಿ ಗೆಲ್ಲಿಸಿರೋವಂಥ ಎಕ್ಸಾಂಪಲ್ ಎಲ್ಲಾದರೂ ಇದ್ದರೆ ಅದು ಶಿಡ್ಲಘಟ್ಟ ತಾಲೂಕಲ್ಲಿ. ಇಂಥ ಪ್ರಜ್ಞಾವಂತ ಮತದಾರರ ಮುಂದೆ ಆ ಪೋಟಿ ಇರೋದು ನನಗೆ ಅವರಿಗೆ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಇಷ್ಟು ಆತರ ಪಡೋ ಅಂತ ಅವಶ್ಯಕತೆ ಇಲ್ಲ. 2 ವರ್ಷ ಇದೆ. ಈ ವರ್ಷ ಇನ್ನೇನು ಮುಗಿದು ಜೂನ್ ಇದೆ. 1.5 ವರ್ಷ ಇದೆ. ಜನ ಆ ಟೈಮಲ್ಲಿ ನಿರ್ಧಾರ ಮಾಡ್ತಾರೆ. ಮತ್ತು ಇದೆಲ್ಲ ನೋಡ್ತಾ ಇದ್ದರೆ ಶಿಸ್ತು ಇಲ್ಲದ ಪಕ್ಷ ಯಾವುದಾದ್ರೂ ಇದ್ದರೆ, ರಾಷ್ಟ್ರೀಯ ಪಕ್ಷಗಳಾಗ್ಬೋದು, ಪ್ರಾದೇಶಿಕ ಪಕ್ಷಗಳಾಗ್ಬೋದು, ಅದು ಕಾಂಗ್ರೆಸ್ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬರು ಹೇಳ್ತಾರೆ ನನಗೆ ಯಾರೋ ಹೇಳ್ಬಿಟ್ಟಿದ್ದಾರೆ ನಾನೇ ಕ್ಯಾಂಡಿಡೇಟು ಅಂತಾರೆ, ಅವ್ರಿಗೇನೋ ಒಳ್ಳೆ ಎಲ್ಲ ಬೇರೆ ಜಾಗ ಕೊಡಿಸ್ತೀನಿ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ನಾನು ಕ್ಯಾಂಡಿಡೇಟು, ಪೋಟಿ ಇರೋದು ನನಗೆ ಅವರಿಗೆ ಅಂತ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇಟ್ಕೊಂಡು ಇವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡ್ಕೊಂಡು ಅದಕ್ಕೆ ಹೋದರೆ ಇವರು ಶಿಸ್ತು ಈ ಪಾರ್ಟಿಯಲ್ಲಿ ಹೇಗಿದೆ? ಅದಕ್ಕೆ ನಾನು ಸಹ ಈ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ, ದಶಕಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಮಗೂ ಸರ್ಕಾರ ಇದ್ದಾಗ ನಾನು ಕ್ಯಾಂಡಿಡೇಟ್ ಆಗಿದ್ದೆ, ನನ್ನ ಶ್ರೀಮತಿಯವರು ಕ್ಯಾಂಡಿಡೇಟ್ ಆಗಿದ್ದರು. ಸೊ ನಾವು ಯಾವತ್ತೂ ಈ ರೀತಿ ಮಾತಾಡೋದು ಕೇಳೇ ಇಲ್ಲ. ನಾವು ಆಗಲೂ ಸಹ ಅಧಿಕಾರಿಗಳ ಕೈ ಕಾಲು ಇಟ್ಕೊಂಡು ಕೆಲಸ ಮಾಡಿದ್ವಿ. ಇವತ್ತು ಅದೇ ವಿಶ್ವಾಸ ಅಧಿಕಾರಿಗಳಲ್ಲೂ ಇದೆ, ಜನಗಳಲ್ಲೂ. ಇವತ್ತು ನಾನು ಯಾವುದೇ ಊರಿಗೆ ಹೋದ್ರೂ ಸಹ ಆ ನಿಟ್ಟಿನಲ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ, ನಮ್ಗೆ ಆ ಹೆಲ್ಪ್ ಮಾಡಿಸಿದ್ರೆ, ಈ ಹೆಲ್ಪ್ ಮಾಡಿದ್ರಿ ಅಂತ. ಈ ರೀತಿ ಜನಗಳು ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಪ್ರಜೆಗಳು ಆಯ್ಕೆ ಮಾಡಬೇಕೇ ವಿನಃ ನಾವು ಹೇಳಿದ್ರೆ ಅದು ದುರಹಂಕಾರದ ಪರಮಾವಧಿ. ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಿ ನೀವು ಸೇವೆ ಮಾಡಿ. ಸರ್ಕಾರ ಇದೆ, ಇಬ್ಬರು ಜಗಳ ಆಡ್ತಾ ಇದ್ದಾರೆ, ನಾನು ಹೆಚ್ಚು ನೀನು ಹೆಚ್ಚು, ನಾನು ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ, ನಾನು ರಾಜ್ಯಾಧ್ಯಕ್ಷ ಹತ್ರ ಹೋಗ್ತೀನಿ ಅಂತೇಳಿ ಇದು ಮಾಡ್ತಾ ಇದ್ದೀರಾ. ಇವತ್ತು ಸರ್ಕಾರ ಇದೆ, ಏನಾದ್ರು ಜನಕ್ಕೆ ಉಪಯೋಗ ಅಂತ ಕೆಲಸಗಳು ಮಾಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಪ್ರಜೆಗಳು, ಯಾರು ಮತದಾರ ಪ್ರಭುಗಳಿದ್ದಾರಲ್ಲ, ಅವರು ಅವಳ ಪ್ರಜ್ಞಾವಂತರು. ಅವರು ಯಾವ ಟೈಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಮಾಡ್ತಾರೆ. ಅದುವರೆಗೂ ಸ್ವಲ್ಪ ತಾಳ್ಮೆ ಇರಲಿ ಅಂತ ನಾನು ಈ ಮೂಲಕ ನಮ್ಮ ನಾಯಕರಿಗೆ ಒಂದು ಮನವಿನೋ ಎಚ್ಚರಿಕೆನೋ ಎರಡರಲ್ಲೂ ಯಾವುದಾದ್ರೂ ತೊಗೊಬೋದು ಅವರು ಕೊಡ್ತಾ ಇದ್ದೀನಿ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಗುಡಿಬಂಡೆ ತಾಲೂಕಿನ ಗರುಡಚಾರ್ಲಹಳ್ಳಿಯಲ್ಲಿ ಮೊಹರಂ ಹಬ್ಬದ ಆಚರಣೆ ವೇಳೆ ಸಾರ್ವಜನಿಕವಾಗಿ ಗಲಾಟೆ ಮಾಡುತ್ತಿದ್ದ ಪುಂಡರನ್ನು ಕಂಡು ತಡೆಯಲು ಹೋದ ಕರ್ತವ್ಯ ನಿರತ ಪೊಲೀಸ್ ಪೇದೆ ಮೇಲೆಯೇ ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ.
ಗುಡಿಬಂಡೆ ತಾಲೂಕಿನ ಗರುಡಾಚಾರ್ಲಹಳ್ಳಿಯಲ್ಲಿ ಮೊಹರಂ ಹಬ್ಬದ ಆಚರಣೆ ವೇಳೆ ಸಾರ್ವಜನಿಕವಾಗಿ ಗಲಾಟೆ ಮಾಡುತ್ತಿದ್ದ ಪುಂಡರನ್ನು ಕಂಡು ತಡೆಯಲು ಹೋದ ಕರ್ತವ್ಯ ನಿರತ ಪೊಲೀಸ್ ಪೇದೆ ಮೇಲೆಯೇ ಮನಸೋ ಇಚ್ಛೆ ಹಲ್ಲೆ ನಡೆಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಗರುಡಾಚಾರ್ಲಹಳ್ಳಿ ಗ್ರಾಮದ ಶ್ರೀನಿವಾಸ್ ಹಾಗೂ ಕಾರ್ತಿಕ್ ಹಲ್ಲೆ ನಡೆಸಿದ ಪುಂಡ ಯುವಕರಾಗಿದ್ದು, ಗುಡಿಬಂಡೆ ಪೊಲೀಸ್ ಠಾಣೆ ಪೇದೆ ಮಹೇಂದ್ರ ಹಲ್ಲೆಗೊಳಗಾದ ದುರ್ದೈವಿಯಾಗಿದ್ದಾರೆ. ಗ್ರಾಮದಲ್ಲಿ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಆಚರಣೆ ನಡೆಯುತ್ತಿತ್ತು. ಈ ವೇಳೆ ಗ್ರಾಮದ ಶ್ರೀನಿವಾಸ್ ಹಾಗೂ ಕಾರ್ತಿಕ್ ಎಂಬ ಯುವಕರು ಕುಡಿದ ಮತ್ತಿನಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ತೀವ್ರವಾಗಿ ಜಗಳವಾಡುತ್ತಾ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದರು. ಇದರಿಂದ ಆತಂಕಗೊಂಡ ಸ್ಥಳೀಯ ಗ್ರಾಮಸ್ಥರು ತಕ್ಷಣವೇ ಗುಡಿಬಂಡೆ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೇದೆ ಮಹೇಂದ್ರ ಹಾಗೂ ಹೋಮ್ ಗಾರ್ಡ್ ಪ್ರಸಾದ್ ಹಬ್ಬದ ವಾತಾವರಣದಲ್ಲಿ ಗಲಾಟೆ ಮಾಡಿಕೊಳ್ಳದಂತೆ ಪುಂಡ ಯುವಕರಿಗೆ ಬುದ್ಧಿವಾದ ಹೇಳಿ ಪರಿಸ್ಥಿತಿ ತಿಳಿಗೊಳಿಸಲು ಯತ್ನಿಸಿದ್ದಾರೆ. ಆದರೆ ಕುಡಿತದ ಅಮಲಿನಲ್ಲಿದ್ದ ಯುವಕರು ಪೊಲೀಸರ ಮಾತಿಗೆ ಕ್ಯಾರೆ ಎನ್ನದೆ ವಾಗ್ವಾದ ಮುಂದುವರಿಸಿದ್ದಾರೆ. ಯುವಕರು ನಿಯಂತ್ರಣಕ್ಕೆ ಬಾರದೆ ಇದ್ದಾಗ ಘಟನೆಯ ಸಾಕ್ಷ್ಯಕ್ಕಾಗಿ ಪೇದೆ ಮಹೇಂದ್ರ ತಮ್ಮ ಮೊಬೈಲ್ನಲ್ಲಿ ಗಲಾಟೆಯ ದೃಶ್ಯವನ್ನು ವಿಡಿಯೋ ಮಾಡಲು ಮುಂದಾಗಿದ್ದಾರೆ. ಇದರಿಂದ ತೀವ್ರ ಕುಪಿತಗೊಂಡ ಪುಂಡರ ಗ್ಯಾಂಗ್ ಏಕಾಏಕಿ ಪೇದೆ ಮೇಲೆ ಮುಗಿಬಿದ್ದು ಅವರ ಕೈಲಿದ್ದ ಮೊಬೈಲ್ ಕಸಿದುಕೊಂಡಿದ್ದಾರೆ. ಅಷ್ಟಕ್ಕೆ ನಿಲ್ಲದೆ ಪೊಲೀಸ್ ಲಾಠಿಯನ್ನೇ ಕಸಿದುಕೊಂಡು ಪೇದೆ ಮಹೇಂದ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. ಕರ್ತವ್ಯ ನಿರತ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸಿ ಸಾರ್ವಜನಿಕ ಶಾಂತಿಗೆ ಭಂಗ ತಂದಿರುವ ಆರೋಪಿಗಳಾದ ಶ್ರೀನಿವಾಸ್, ಕಾರ್ತಿಕ್ ಸೇರಿದಂತೆ ಹಲವರ ವಿರುದ್ಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯ ತಲೆಮರೆಸಿಕೊಂಡಿರುವ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಹೇಶ್, ರಾಯಲ್ಸ್ ಕನ್ನಡ, ಗುಡಿಬಂಡೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಗೆದ್ರೆ ಅವರ ಮನೆ ಬಾಗ್ಲಲ್ಲಿ ವಾಚ್ಮನ್ ಕೆಲಸ ಮಾಡಲು ಸಿದ್ಧ. ಪ್ರದೀಪ್ ಸೋತ್ರೆ ಕುಮಾರಣ್ಣನ ಮನೆ ಮುಂದೆ ವಾಚ್ಮನ್ ಕೆಲಸ ಮಾಡುವಿರಾ? ಗಂಡಸಾಗಿದ್ರೆ ಸವಾಲು ಸ್ವೀಕರಿಸಿ ಎಂದ ಶಿಡ್ಲಘಟ್ಟ ಶಾಸಕ ರವಿಕುಮಾರ್. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಶಾಸಕ SR ವಿಶ್ವನಾಥ್ ವಾಗ್ದಾಳಿ. ಯಲಹಂಕಕ್ಕೆ ಬಾ, ನನ್ನ ವಿರುದ್ಧ ಸ್ಪರ್ಧಿಸು ಎಂದು ಸವಾಲು. ನನ್ನ ತಂಟೆಗೆ ಬಂದ್ರೆ ಹುಷಾರು ಎಂದ ಸುಧಾಕರ್ಗೆ ವಿಶ್ವನಾಥ್ ಎಚ್ಚರಿಕೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 3 CA ನಿವೇಶನ ಮಂಜೂರು ಮಾಡಿರುವ ಕ್ರಮಕ್ಕೆ ಖಂಡನೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಿಂದ ಆರೋಪ. ಕೂಡಲೇ ನಿವೇಶನ ವಾಪಸ್ಗೆ ಮುಖಂಡರ ಒತ್ತಾಯ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.